ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಎಡದಂಡೆ ನಾಲೆಯ 54ನೇ ವಿತರಣಾ ನಾಲೆಯ ಅಭಿವೃದ್ಧಿ ಕಾಮಗಾರಿಗೆ ದುರುದ್ದೇಶದಿಂದ ತೊಂದರೆ ಕೊಡುತ್ತಿರುವುದಾಗಿ ಆರೋಪಿಸಿ ಅಚ್ಚುಕಟ್ಟಿನ ಪ್ರದೇಶದ ರೈತರು ಪ್ರತಿಭಟಿಸಿದರು. ತಾಲೂಕಿನ ತೇಗನಹಳ್ಳಿ ಬಳಿ ನಾಲಾ ಕಾಮಗಾರಿ ನಡೆದಿರುವ ಸ್ಥಳದಲ್ಲಿ ಜಮಾವಣೆಗೊಂಡು ಕೋಮನಹಳ್ಳಿ ಗ್ರಾಮದ ಮುಖಂಡ ಡಾಬಾ ಮಂಜೂರ್ ಅವರು ಮಾತನಾಡಿ, ನಾಲೆಯ ಅಭಿವೃದ್ಧಿ ಕಾಮಗಾರಿಯಿಂದ ರೈತರ ಜಮೀನಿಗೆ ನೀರು ಬರಲಿದೆ. ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ. 30% ಮಾತ್ರ ಮುಗಿದಿದೆ. ಇನ್ನು 70% ಕಾಮಗಾರಿ ಉಳಿದಿದೆ. ಗುತ್ತಿಗೆದಾರರು, ಇಂಜಿನಿಯರ್ ಗುಣಮಟ್ಟದ ನಾಲೆ ಅಭಿವೃದ್ಧಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಮಗಾರಿಯಲ್ಲಿ ರಾಜಿ ಆಗಬಾರದು. ಕಳಪೆ ಗುಣಮಟ್ಟವನ್ನು ರೈತರು ಸಹಿಸಲ್ಲ. ಹಲವು ವರ್ಷಗಳಿಂದ ನಾಲೆಗೆ ಮಣ್ಣು ತುಂಬಿ ಸಮರ್ಪಕವಾಗಿ ನೀರು ಹರಿಯದರಿಂದ ಕಡೆ ಭಾಗದ ಅಚ್ಚುಕಟ್ಟು ರೈತರ ಜಮೀನಿಗೆ ನೀರು ಹರಿಯುತ್ತಿರಲಿಲ್ಲ. ಇದರಿಂದ ರೈತರು ಬೆಳೆ ಬೆಳೆಯಲಾಗದೆ ತೊಂದರೆಗೀಡಾಗಿದ್ದರು. ಕುಂದೂರು ಮೇನ್ ಚಾನಲ್ನಿಂದ 54ನೇ ಡಿಸ್ಟ್ರಿಕ್ಟ್ ಎಡದಂಡೆ ನಾಲೆ 83ರಲ್ಲಿ ನೀರು ಬಂತು. ನಮಗೆ 83ರಲ್ಲಿ ನೀರು ಬಂದಿತ್ತು. ಇಲ್ಲಿಗೆ 43 ವರ್ಷನೋ ಏನೋ ಆಗಿದೆ. ಅವತ್ತು ಪೈಪ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ತಾತ್ಕಾಲಿಕವಾಗಿ ಮಾಡಿಬಿಟ್ರು. ಎಲ್ಲ ಒದ್ದಾಡ್ತಾಯಿದ್ರು. ಈಗ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ. ಎಲ್ಲರೂ ನೋಡ್ತಾವ್ರೆ. ಊರವರು 5ನೇ ಕಿಲೋಮೀಟ್ರಿಂದ 6ನೇ ಕಿಲೋಮೀಟ್ರಿಗೆ 3 ಡಕ್ ಹಾಕ್ಯಾರ. ಡಕ್ ಬಂದು ಪರೀಕ್ಷೆ ಮಾಡಿಬಿಡ್ಲಿ. ಅಲ್ಲಿಯವರು ಯಾರು ಬಂದು ಪರೀಕ್ಷೆ ಮಾಡಲಿ ಅದು ಕಾಮಗಾರಿಕ ಏನು ಅಂತ. ಅದರಿಂದ ಚೆನ್ನಾಗಿ ಕೆಲಸ ನಡೀತದೆ, ಮಾಡ್ತಾವ್ರೆ. ಈ ಕಾವಲಿ ಹಂಗೆ ಇವೆಲ್ಲ ಸಾಯ್ತಾ ಇತ್ತು. ನಮ್ಮ ಹಳ್ಳಿ ಜನ ಹೋಗಿ ಅಣ್ಣ ಒಬ್ಬ ಕಂಟ್ರಾಕ್ಟರಾಗಿ ಒಂದು ಕೆಲಸ ತರಲ್ವಲ್ಲ ಅಣ್ಣ ಅನ್ನೋದಾಗಿ ಅವ್ರು ಹೋಗಿ ಕೆಲಸ ಹಾಕ್ಕೊಂಡು ಮಾಡ್ಕೊಂಡು ಏನೋ ಮಾಡ್ತಾಯಿದ್ರೆ ಅವ್ರಿಗೆ ಕಿರುಕು ಮಾಡೋದು ಇದು ತಪ್ಪು. ಅದರಿಂದ ಕೆಲಸ ಚೆನ್ನಾಗಿ ನಡೀತದೆ. ಕೆಲಸ ಮಾಡ್ತಾವ್ರೆ, ಬಂದು ನೋಡಲಿ. ನಿಮ್ಮ ಹೆಸರು ರಾಮಕೃಷ್ಣಗೌಡ. ಸತ್ಯನೇ ಸುಳ್ಳೆಯ. ಇವತ್ತು ನೀವೇ ನೋಡ್ತಾ ಇರ್ಬೋದು. ಹಿಂದೆ ನಾವು ನೋಡ್ದಂಗೆ ನೀರು ಒದಾಯಿಸ್ಕೊಂಡು ನಿಂತ್ಕೊಳ್ಳೋದು ನೋಡೋಕೆ ಕಾಣಿಸೋದಷ್ಟೇ ಜಾಸ್ತಿ ನೀರು, ಬಟ್ ಮುಂದಕ್ಕೆ ಮೂವ್ ಆಯ್ತಿಲ್ಲ. ಇವಾಗ ನೀವೇ ನೋಡ್ಬೋದು ಎಷ್ಟು ಸ್ಪೀಡಲ್ಲಿ ನೀರು ಹೋಯ್ತದೆ ಅಂತ. ಆಮೇಲೆ ಬರೀ ಕೆಲವು ಕಡೆ ನಾವು ನೈಟ್ ನೀರು ಬಿಟ್ಕೊಬರಕ್ಕೆ ಹೋದಾಗ ಬೆಳಗ್ಗೆ ಗಂಟೆ ಹೋಗಿದ್ವಿ, ನೀರೇ ಬರ್ತಿಲ್ಲ. ನೋಡೋಕೆ ನೀರು ಕಾಣೋದು ಚೆತ್ತೆಗಳೆಲ್ಲ ತುಂಬಿಕೊಂಡಿದ್ದು. ಇದು ಮಾಡಿರೋದು ಈ ಭಾಗದಲ್ಲಿ ನಮಗೆಲ್ಲ ರೈತರಿಗೂ ತುಂಬ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಆ ಥರ ಏನಿಲ್ಲ. ನಾವು ದಿನ ನಿತ್ಯಲ್ಲೇ ಓಡಾಡ್ತೀವಿ, ನೋಡ್ತೀವಿ. ಆ ಥರ ಇದು ನಾವೇ ಇದು ಮಾಡ್ತೀವಿ. ನಮಗೆ ಇದು ಅನುಕೂಲ ಆಗಿರೋದು ಕೆಲಸ. ಹಂಗಾಗಿ ನಾವು ನೋಡ್ದಂಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡೋರು, ಯಾವುದೇ ಥರ ತೊಂದರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರ ಹತ್ರ ಏನೋ ಮಾತಾಡ್ಕೋದು. ಮಳೆ ಹೋಗೋದಕ್ಕೆ ಕೇಳೋದಲ್ಲಿ ಊರೂರೇ ಕೊಚ್ಕೊಂಡೋಗವೆ. ಇದು ಯಾವುದೋ ಒಂದು ಮಣ್ಣು ಕೊಚ್ಚೋದು ದೊಡ್ಡ ವಿಚಾರ. ನಾನು ಒಂದು ತಿಂಗಳಾದ ಹೊಲ ಹತ್ರ ಜಮೀನು ಹತ್ರ ಕೆಲಸ ಮಾಡಿ ಎಲ್ಲಿ ನೋಡಿದ್ರು ನೀರು ಯಾವ ದಿನ ಮಳೆ ಹೋಯ್ತದೆ. ಆದರೂ ಈ ಮಳೆನ ಲೆಕ್ಕಿಸ್ತೇನೆ ಶ್ರಮಪಟ್ಟು ಕೆಲಸ ಮಾಡಿಕೊಡೋರು. ಬೇಗ ನೀರು ಬರೋ ವರ್ಷದಲ್ಲಿ ರೈತರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಭಾಳ ಎಫೆಕ್ಟ್ ಕೊಟ್ಟು ಕೆಲಸ ಮಾಡೋರೆ. ಇದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡೋರು, ಏನು ತೊಂದರೆ ಇಲ್ಲ. ನನ್ನ ಹೆಸರು ಜಯಕೃಷ್ಣ ಅಂತ, ಇಲ್ಲೇ ಪಕ್ಕ ಗಂಗಳಿ. ಇದು ಕುಂದೂರಿಂದ ಕುನ್ನಳ್ಳಿ ಎಡದಂಡೆ 54 ಸರ್. ಫಸ್ಟಿಂದ ಕುಂದೂರು ಮತ್ತು ಬೆಡದಳ್ಳಿ, ನಮ್ಮ ಅಣೆಚಿಕ್ಕನಹಳ್ಳಿ, ಗಂಗನಹಳ್ಳಿ, ಇಲ್ಲಿವರೆಗೆ ಬಂದು ತೇಗನಹಳ್ಳಿವರೆಗೆ ಅವತ್ತಿನಿಂದ ಇವತ್ತವರೆಗೂ ಡ್ರೈ, ಮಳೆ ಇರಲಿಲ್ಲ, ಏನಿರಲಿಲ್ಲ. ಉನ್ನತ ಕಾಮಗಾರಿ ಕೆಲಸ ನೀಟಾಗಿ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಅವತ್ತಿಂದಲೂ ನೋಡ್ತಾ ಇದ್ವಿ. ಇಲ್ಲಿ ಏನಾಗಿದೆ ಅಂದರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅನಿವಾರ್ಯ ಇವಾಗ ಮಳೆ ಒಯ್ದುಬಿಡುತ್ತೆ. ನೈಟು ದಮ್ಮದ್ ಮಾಡಿ ಮೆಟ್ಲಿಂಗ್ ಮಾಡಿ ಹೋಗಿರ್ತಾರೆ. ಅನಿವಾರ್ಯ ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಜವಾಬ್ದಾರಲ್ಲ, ಕಂಟ್ರಾಕ್ಟರ್ ಜವಾಬ್ದಾರಲ್ಲ. ಪ್ರಕೃತಿ ಅದು ಬೇರೆ ವಿಚಾರ. ಅಲ್ಲಿಂದ ಮಾಡ್ಕೊಂಬಂದಿದ್ದೀರಲ್ಲ, ಅದೆಲ್ಲ ಫಸ್ಟ್ ಕ್ಲಾಸ್ ಕೆಲಸ ಆಗಿದೆ. ನಾವು ನೋಡಿದ್ದೀವಿ, ಎಲ್ಲ ನೋಡಿದ್ದಾರೆ. ಈಗ ಅವ್ರಿಗೆ ಹೇಳಿ ಸರ್ ಈ ಥರ ಕ್ವಾಂಟಿಟಿ ಅಂತಂದಾಗ ಅವರು ಇಂಜಿನಿಯರು ಬಂದು ಸರಿ ಮಾಡ್ತಾರೆ ಅಂತೇಳಿ ಎಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ಗಂಟ ಬಂದಿರೋದ್ರಿಂದ ನಮಗೆ ಇದುವರೆಗೂ ಒಂದು ಚೂರು ಕೂಡ ಕಂಪ್ಲೇಂಟ್ ಇಲ್ಲ. ಇತ್ತಿನ ಮುಂದಕ್ಕೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು, ಮೆಟ್ಲಿಂಗ್ ಮಾಡಿದ್ದಾರೆ, ಕುಸ್ತೋಗೈತೆ, ಮತ್ತೆ ನೀರು ಬಿಟ್ಟಿದ್ದಾರೆ, ಕುಸ್ತೋಗೈತೆ. ಯಾರೋ ಅವ್ರಿಗೆ ಆಗದೇ ಆಗ್ಬೋದು, ಬೇರೆಯವ್ರಿಗೆ ಆಗದೇ ಇರ್ಬೋದು, ಅದು ಎಲ್ಲ ನಮಗೆ ಗೊತ್ತಿಲ್ಲ. ಅದು ಬೇರೆ ಥರ ಮಾಡಿರ್ಬೋದು, ಅದೇನು ನಮಗೆ ಗೊತ್ತಿಲ್ಲ. ಇದುವರೆಗೂ ಮಾಡಿರೋ ಕಾಮಗಾರಿ ಏನಿದೆ ಗುಣಮಟ್ಟವಾಗಿದೆ, ಚೆನ್ನಾಗಿದೆ. ಮಳೆ ಬಂದೈತೆ, ಎಲ್ಲ ಕೊಚ್ಕೊಂಡು ಹೋಗೈತೆ, ಎಣ್ಣೆನ ಮತ್ತೊಂದು ಆಗೈತೆ. ಅದಕ್ಕೆಲ್ಲ ಕಂಟ್ರಾಕ್ಟರ್ ಜವಾಬ್ದಾರಲ್ಲ, ಇಂಜಿನಿಯರ್ ಜವಾಬ್ದಾರಲ್ಲ, ನಾವು ಜವಾಬ್ದಾರಲ್ಲ. ಪ್ರಕೃತಿ ಆಗೈತೆ, ಅದು ಮುಂದೆ ಪರಿಶೀಲನೆ ಅವ್ರು ಮಾಡಲಿ. ಇದುವರೆಗೂ ಏನು ಮಾಡಿದರೆ ಉನ್ನತ ಗುಣಮಟ್ಟ ಕಾಮಗಾರಿ ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಸತೀಶ್ ಅಂದ್ಬಿಡಿ ಸರ್, ಅಣೆಚಿಕ್ಕನಹಳ್ಳಿ. ಬಲದಂಡೆ ನಾಲೆ, ಎಡದಂಡ ನಾಲೆ, ಕುಂದೂರಿಂದ ಕುನ್ನಳ್ಳಿವರೆಗೆ ಏನು ಹಾದು ಹೋಗಿದೆ ಕಾಲುವೆ. ಇಲ್ಲಿ ನಾವು ನೋಡೋ ಮಟ್ಟಿಗೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಬಿಟ್ಟು ಮತ್ತೆ ಬಂದು ಅವ್ರಿಗೆ ನಾವು ಗುತ್ತಿಗೆದಾರರು ಈ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕ್ಲಾಸ್ 1 ಕಾಂಟ್ರಾಕ್ಟು ಸುಮ್ಮನೆ ಏನೋ ಮಾಡಿ ಹೋಗುವಂತಾರಲ್ಲ. ಇದನ್ನು ಉಳಿಲಿ ಬಿಡ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಅವರು ಉತ್ತಮವಾಗಿ ಕೆಲಸ ಮಾಡಿರೋರು. ಯಾವುದೇ ಒಂದು ಕಪ್ಪು ಚಿಕ್ಕಿ ಇಲ್ಲದೆ ಇರ್ತಕ್ಕಂಥ ಇಡೀ ತಾಲೂಕಿಗೆ ಗೊತ್ತಿರ್ತಕ್ಕಂಥವ್ರು ಅವರು. ಆ ಥರ ಏನಾರ ಕಳಪೆ ಕಾಮಗಾರಿ ಏನಾದರೂ ಇದ್ದರೆ ಅಲ್ಲೇ ನಿಂತ್ಕೊಂಡು ಅದನ್ನು ಸರಿಪಡಿಸ್ಬೇಕು. ಅದನ್ನು ಇಷ್ಟು ವರ್ಷ ಅಂತ ಸರ್ಕಾರ ಮೇಂಟೆನೆನ್ಸ್ ಇರ್ತದೆ. ಅವರು ಏನೋ ಕಳಪೆ ಮಾಡಿಬಿಟ್ಟು ಹೋಗೋಕ್ಕೆ ಅವರೇನು ಸರ್ಕಾರ ಬಿಟ್ಕೊಡಲ್ಲ. ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರನೂ ಹಿಡಿದಿರ್ತದೆ. ಇನ್ನೂ ಬೇಕಾದ್ರೆ ಅವ್ರು ಏನು ಕೆಲಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಬಂದು ಬೇಕಾದ್ರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಇರ್ತಾರೆ, ಅದನ್ನು ಪರಿಶೀಲನೆ ಮಾಡ್ಬೋದು. ಬಟ್ ಅದು ಕಳಪೆ ಕಾಮಗಾರಿ ಹಾಗೆ ಹೀಗೆ ಅಂತೇಳಿ ಈ ಕಾಲುವೆ ನಾನು ಸುಮಾರು ವರ್ಷ ನೋಡ್ತಾ ಇದ್ದೆ.
ಎಲ್ಲ ಇಲ್ಲಿ ಗುಂಚಕ್ಕಿ ಮಟ್ಟೆ ಆಗ್ತಿತ್ತಿಲ್ಲ ಇಲ್ಲಿ. ಈಗ ಸದ್ಯ ಹಂಗೋ 2 ಕಡೆ ರೈತರುಗಳಿಗೆ ಅನುಕೂಲ ಆಗಿದೆ, ಕಾಲುವೆ ರೋಡು, ಆಮೇಲೆ ಒಳ್ಳೆ ನೀರು ಹೋಗ್ತಾ ಇದೆ. ಆ ಥರ ಏನಾರ ಇದ್ದರೆ ಅವ್ರಿಗೇನು ಯಾರು ಹೇಳ್ಕೊಡೋ ಮಾಡ್ತಾರೆ, ನನಗೆ ತಿಳಿದಿರೋ ಮಟ್ಟಿಗೆ ಅವ್ರಿಗೇನು ನಾವೇನು ಹೇಳಿ ಕೆಲಸ ಮಾಡುವಂಥ ಇದರಲ್ಲಿಲ್ಲ ಅವರು. ನಾವು ತಿಳ್ಕೊಂಡಿರೋ ಮಟ್ಟಿಗೆ ಅವ್ರ ಬಗ್ಗೆ ಕಾಂಟ್ರಾಕ್ಟರ್ ಬಗ್ಗೆ ಇನ್ನೂ ಬೇಕಾದ್ರೆ ಆ ಥರ ಏನಾರು ಲೋಪದೋಷ ಇದ್ದರೆ ನೀವು ಬೇಕಾದ್ರೆ ಇದು ಮಾಡಿ ಅದ್ರ ಬಗ್ಗೆ ನೀವು ಈಗೇನು ಮಾತಾಡಿದ್ರಿ ನಮಗೇನು ತೊಂದರೆ ಇಲ್ಲ, ನೀವು ಮಾತಾಡಿರೋದು ಅದಕ್ಕೆ ಯಾವುದೇ ಥರ ಅಡ್ಡಿಪಡ್ಡಿ ಪಡ್ಸಕ್ಕೆ ಹೋಗ್ಬೇಡಿ. ಆ ಥರ ಏನಾರ ಇದು ಮಾಡಿದ್ರೆ ರೈತರೇ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗಿದೆ ಅಂತ, ಚಳವಳಿ ಮಾಡಬೇಕಾಗಿದೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಪಾಪಣ್ಣ. ಇಲ್ಲಿ ಇರೋರೆಲ್ಲ ರೈತರು, ನಾವು ಪ್ರಾಮಾಣಿಕವಾಗಿಂದ ನೋಡಿರೋಂಥದ್ದು, ಉನ್ನತ ಗುಣಮಟ್ಟವಾಗಿ ಕೆಲಸ ಮಾಡಿರೋಂಥದ್ದು. ಇಲ್ಲಿರೋರು ಎಲ್ಲ ಪ್ರಾಮಾಣಿಕವಾಗಿ ರೈತರು, ಕೆಲಸ ಭಾರಿ ಚೆನ್ನಾಗಿ ನಡೆದಿದೆ. ಇಲ್ಲಿರೋರು ಯಾರು ಇನ್ನೊಬ್ರಿಗೆ ಹೇಳೋಂಥದ್ದು ಇಂಪ್ಲೇಂಟ್ ಮಾಡೋಂಥವ್ರು ಯಾರು ಇಲ್ಲ ಇಲ್ಲಿ. ಇದುವರೆಗೂ ಇಲ್ಲಿ ಏನ್ ಮಾಡಿದ್ದಾರೆ, ಉನ್ನತವಾಗಿ ಗುಣಮಟ್ಟವಾಗಿ ಕೆಲಸ ಮಾಡಿದ್ದಾರೆ. ಈಗ ಇಲ್ಲಿ ಮೆಟ್ಲಿಂಗ್ ಮಾಡಿದ್ದಾರೆ, ನೈಟು ಮಳೆ ಬಂದು ಜೋರಾಗಿ ಇದಾಗ್ಬಿಡ್ತು, ಯಾರು ಜವಾಬ್ದಾರಿ? ನಾವು ಬೆಳಗ್ಗೆ ಮಳೆನೇ ಸ್ಟಾಪ್, ಇದನ್ನೆಲ್ಲ ಕಿತಾಪತಿ ಮಾಡಿರೋದು, ಇನ್ನೊಂದು ಮಾಡಿರೋದು, ಮತ್ತೊಂದು ಮಾಡಿರೋದು, ಅದು ಬೇರೆ ಇರ್ಬೋದು. ಇಲ್ಲಿರೋ ಏನಿದ್ರು ಪ್ರಾಮಾಣಿಕವಾಗಿ ಇಲ್ಲಿರೋಂಥ ಸ್ಥಳೀಕರು, ಇಲ್ಲಿರೋ ರೈತರು, ಇಲ್ಲಿ ಯಾರೋ ಸಂಘಟನೆಗಳವರು ಬಂದಿಲ್ಲ, ಇನ್ನೊಬ್ರು ಬಂದಿಲ್ಲ. ನಮ್ಮ ಭಾಗದ ನಮ್ಮ ಕೆಲಸ ನಾವು ಏನು ಮಾಡಿಸ್ಬೇಕು ಅಂತ ಗೊತ್ತಿರ್ತದೆ. ನಮ್ಮ ರೈತರುಗಳು ಸೇರ್ಕೊಂಡು ನಾವು ಮಾಡಿಸ್ಕೊತೀವಿ. ಯಾರೋ ಇನ್ನೊಬ್ರು ಬಂದು ಯಾವುದೋ ಸಂಘಟನೆ ಬಂದು ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ ಅನ್ನೋದೊಂದು ಹೆಸರು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿರೋರೆಲ್ಲ ಪ್ರಾಮಾಣಿಕವಾಗಿ ನಾವು ರೈತರು, ನಮ್ಮ ತೇಂಗಳಿ ಭಾಗ ಆಗ್ಬೋದು, ನಮ್ಮ ಗಂಗಳಿ ಭಾಗ ಆಗ್ಬೋದು, ನಮ್ಮ ಅಣೆಚಕಳಿ ಭಾಗ ಆಗ್ಬೋದು, ನಮ್ಮ ಕಾಮಗಾರಿನ ಗುಣಮಟ್ಟವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ. ಇದು ಹೇಮಾವತಿ ಎಡದಂಡೆ 54ರ ನಾಲೆ ಕಾಮಗಾರಿ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ಕಾಮಗಾರಿ ಇದರ ವಿಷಯವಾಗಿ ನಾವು ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ಇದು ಕುಂದೂರಿಂದ ಹಿಡಿದು ಹುನ್ನಳ್ಳಿವರೆಗೂ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಈ ಗುತ್ತಿಗೆದಾರರು ಸ್ಥಳೀಕರಾಗಿರೋ ಉದ್ದೇಶದಿಂದ ಇಲ್ಲಿ ಏನೇ ತೊಂದರೆ ಆದರೂ ನಾಳೆ ದಿನ ಇವರೇ ಜವಾಬ್ದಾರಿಯುತವಾಗಿರ್ತಾರೆ. ಅದು ಅಲ್ಲದೆ ಕಾಮಗಾರಿಯಲ್ಲಿ ಇವರು ಇವತ್ತು ಕ್ಲಾಸ್ 1 ಕಾಂಟ್ರಾಕ್ಟ್ ಆಗಿದ್ದಾರೆ ಅಂದರೆ ಯಾವುದೇ ರೀತಿ ಲೋಪದೋಷ ಇಲ್ಲದೆ, ಕಪ್ಪು ಚುಕ್ಕಿ ಇಲ್ಲದೆ ಒರಿಜಿನಲ್ ಕ್ವಾಲಿಟಿ ಕಾಮಗಾರಿಯನ್ನು ಮಾಡಿದ್ದಾರೆ. ಇವರು ಹಲವಾರು ಇಲ್ಲೇ ಸುತ್ತಮುತ್ತ ಕಾಮಗಾರಿಯನ್ನು ಮಾಡಿದ್ದಾರೆ. ಇವು ಉದಾಹರಣೆ ಮುಂಚೆ ಕೆರೆಕೋಡಿ ಕಾಮಗಾರಿ ಹಾಗೂ ಹೊಸವಳಲು ಕೆರೆಕೋಡಿ ಕಾಮಗಾರಿಯನ್ನು ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅತಿ ಎಮರ್ಜೆನ್ಸಿ ಅಂದರೆ ಅತಿ ವೇಗವಾಗಿ ಕೆಲಸವನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಂಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಮಗಾರಿ ಮಾಡಿದರು. ಇದು ಸಹ ಅಷ್ಟೇ. ಇಲ್ಲಿ ನೀರು ಬಿಟ್ಟರೆ 15 ದಿನ ಬೇಕಾಯಿತು. ಲಾಸ್ಟು ಕೊನೆ ಮಟ್ಟಕ್ಕೆ ನೀರೇ ಹೋಯ್ತಿರಲಿಲ್ಲ, ಅಲ್ಲೇ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಎಲ್ಲ ಪೋಲಾಗಿ ಹೋಯ್ತಿತ್ತು. ಇವತ್ತು ನೀರು ಬಿಟ್ಟ ಒಂದೇ ದಿನಕ್ಕೆ ಕೊನೆ ಎಂಡ್ವರೆಗೂ ನೀರು ಹೋಯ್ತಾ ಇದೆ. ಕಾಮಗಾರಿ ಭಾಳ ಒರಿಜಿನಾಲಿಟಿ ಪ್ರಮಾಣದಲ್ಲಿ ನಡೀತಾ ಇದೆ. ಇಲ್ಲಿ ಯಾವುದೇ ಅಧಿಕಾರಿಗಳು ಸಹ ಯಾವುದೇ ರೀತಿ ಆಮಿಷಕ್ಕೆ ಬಲಿಯಾಗಿಲ್ಲ. ಏನಕ್ಕಪ್ಪ ಅಂದರೆ ಇದು ಇಲ್ಲಿ ಸ್ಥಳೀಕವಾಗಿರೋದಕ್ಕೋಸ್ಕರ ಗುತ್ತಿಗೆದಾರರು ಇಲ್ಲಿ ಯಾವುದೇ ರೀತಿ ತೊಂದರೆ ಆದರೆ ನಾಳೆ ದಿನ ಪ್ರತಿಯೊಬ್ಬ ಹಳ್ಳಿ ಜನಗಳು ಸಹ ಸುತ್ತಮುತ್ತ ಹತ್ತಿರಲ್ಲೂ ಸಹ ಅಲ್ಲಿ ಅವ್ರ ಹತ್ರಕ್ಕೆ ಹೋಗಿ ನಾಳೆ ದಿನ ತೊಂದರೆ ಅನುಭವಿಸಬೇಕಾಗ್ತದೆ ಅಂದ್ಬಿಟ್ಟು ಯಾವುದೇ ರೀತಿ ಕಾಮಗಾರಿಲಿ ಲೋಪದೋಷ ಬರ್ದಂಗೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಆದರೂ ಕಾಮಗಾರಿ ಪೂರ್ತಿಯಾಗಿಲ್ಲ. ಇನ್ನು ಮಳೆ ಅವಾಂತರದಿಂದ ಸ್ವಲ್ಪ ತಡೆ ಹಿಡಿದಿದೆ ಹೊರತು ಇನ್ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ. ಇಲ್ಲಿ ಆ ರೀತಿ ಕಳಪೆ ಕಾಮಗಾರಿ ಆಗಿದ್ರೆ ನಾವೆಲ್ಲೋ ಬಂದು ಮಾತಾಡೋದಲ್ಲ. ಇಲ್ಲಿ ಸ್ಥಳೀಕರಿಗೆ ತೊಂದರೆ ಆಯ್ತಿತ್ತು, ಅವರೇ ಸಹ ರೊಚ್ಚಿಗಳವರು. ಇಲ್ಲಿ ರೈತರುಗಳಿಗೆ ಅನಾನುಕೂಲ ಆಯ್ತಿತ್ತು, ಇವತ್ತು ಅನುಕೂಲ ಆಯ್ತೈತೆ. ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಯರು ಸಹ ಬಂದಿದ್ದಾರೆ. ಅವರನ್ನೇ ನೀವು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಯಾವುದೇ ರೀತಿ ಲೋಪದೋಷ ಕಂಡು ಬರ್ತಾ ಇಲ್ಲ. ಇಲ್ಲಿ ಹೋಗೋಕ್ಕೂ ಸಹ ಜಮೀನಿಗೆ ಹೋಗೋಕ್ಕೂ ಸಹ ಅನುಕೂಲ ಆಯ್ತೈತೆ. ಏನಪ್ಪ ಅಂದರೆ ಎರಡು ಕಡೆ ಸೈಡಲ್ಲೂ ರೋಡ್ ಆಯ್ತಾ ಇರೋದಕ್ಕೋಸ್ಕರ ಕವಲೆಗಳಲ್ಲಿ ಯಾವುದೇ ರೀತಿ ಬಿರುಕು ಸಹ ಕಾಣಿಸ್ತಾ ಇಲ್ಲ. ಕ್ಯೂರಿಂಗು ಚೆನ್ನಾಗೈತೈತೆ. ಮಳೆ ಸೋನೆನೇ ಇದೆ, ಅದ್ರ ಬಗ್ಗೆ ಹೇಳಂಗೇ ಇಲ್ಲ. ನೀರು ಹಾಕಿಲ್ಲ ಅನ್ನೋ ಬಗ್ಗೆ ಹೇಳಂಗೇ ಇಲ್ಲ. ಯಾಕೆಂದರೆ 24 ಗಂಟೆ ಮಳೆ ಸೋನೆನೇ ಇದೆ. ಇದಕ್ಕಿಂತೂ ಕ್ಯೂರಿಂಗ್ ಎಲ್ಲೂ ಸಿಗಲ್ಲ. ಕಾಮಗಾರಿ ನಡೀತಾ ಇದೆ. ಇಷ್ಟು ಹೇಳಿ ನಾನು ನಿಮ್ಮ ಹೆಸರು? ಮಂಜು ಅಂತ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.